ಓಬವ್ವ ವೃತ್ತದಲ್ಲಿ ರೈತರ ಆಕ್ರೋಶ ಜ್ವಾಲೆ. ಭದ್ರಾ ನೀರಿಗೆ ತೀವ್ರ ಹೋರಾಟ. ಚಿತ್ರದುರ್ಗ. ದಶಕಗಳಿಂದ ನಿರೀಕ್ಷೆಯಲ್ಲಿರುವ ಭದ್ರಾ ಮೇಲ್ಗಂಡೆ ಯೋಜನೆ ಕಾರ್ಯರೂಪಕ್ಕೆ ಬರದ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲೆಯ ರೈತರು ಓಬವ್ವ ವೃತ್ತದಲ್ಲಿ ಹಸಿರು ಶಾಲು ಹಿಡಿದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘಟನೆಗಳ ಮುಖಂಡರು ಮಾತನಾಡಿ, ಭದ್ರಾ ನೀರು ನಮ್ಮ ಹಕ್ಕು. ಚುನಾವಣೆ ಸಮಯದಲ್ಲಿ ಭರವಸೆ, ನಂತರ ಮೌನ. ಇದು ಸರ್ಕಾರಗಳ ನಿಜ ಮುಖ. ಈಗ ಮಾತು ಬೇಡ, ನೀರು ಬೇಕು ಎಂದು ಕಿಡಿಕಾರಿದರು. ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ನೀರಾವರಿ ಸೌಲಭ್ಯಗಳ ಕೊರತೆಯಿಂದ ರೈತರು ಮಳೆಯಾಧಾರಿತ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಮಳೆಯ ಅನಿಶ್ಚಿತತೆಯಿಂದ ಸಾಲಬಾಧೆ, ಬೆಳೆ ನಷ್ಟ ಹಾಗೂ ವಲಸೆ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಭದ್ರಾ ನೀರು ಬಂದಿದ್ದರೆ ಸಾವಿರಾರು ಎಕರೆ ಭೂಮಿ ಹಸಿರಾಗುತ್ತಿತ್ತು, ಜಿಲ್ಲೆಯ ಆರ್ಥಿಕತೆ ಬಲವಾಗುತ್ತಿತ್ತು ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು. ರೈತರ ಪ್ರಮುಖ ಬೇಡಿಕೆಗಳು: ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತಕ್ಷಣ ಪೂರ್ಣಗೊಳಿಸಿ ನೀರು ಹರಿಸಬೇಕು. ಯೋಜನೆಗೆ ಅಗತ್ಯವಿರುವ ಸಂಪೂರ್ಣ ಅನುದಾನ ಬಿಡುಗಡೆ ಮಾಡಬೇಕು. ಕಾಮಗಾರಿಯ ಪ್ರಗತಿ ಕುರಿತು ಸಾರ್ವಜನಿಕರಿಗೆ ಪಾರದರ್ಶಕ ಮಾಹಿತಿ ನೀಡಬೇಕು. ವಿಳಂಬಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇನ್ನು ಮಾತಿನ ಭರವಸೆ ಬೇಡ, ಕೆಲಸ ಬೇಕು ಎಂದು ಘೋಷಣೆ ಕೂಗಿದ ರೈತರು ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ, ರಸ್ತೆ ತಡೆ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಸೇರಿದಂತೆ ತೀವ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಭದ್ರಾ ನೀರು ಜೀವನಾಡಿ ಎಂದು ರೈತರು ಒತ್ತಾಯಿಸಿದ್ದು, ಸರ್ಕಾರಗಳು ರಾಜಕೀಯ ಲೆಕ್ಕಾಚಾರ ಬಿಟ್ಟು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿದೆ 18 ವರ್ಷಗಳನ್ನು ದಾಟಿದ್ವಿ. ಕಾಮಗಾರಿ ಆರಂಭ ಆಗಿದೆ. ಆದರೆ 18 ವರ್ಷ ಆದರೂ ಕೂಡ ಈ 18 ವರ್ಷ ಅವಧಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಜಿಲ್ಲೆಯಲ್ಲಿ ನೀರಾವರಿಯನ್ನು ಮಾಡಬೇಕಾಗಿದ್ದು ಇದುವರೆಗೂ ಮಾಡಿಲ್ಲ. ನಾವು ಪ್ರತಿ ಪಕ್ಷಗಳನ್ನು ಕೂಡ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ತಿಳಿದು ಬಂದಿದೆ, ಇದೇ ಚಿತ್ರದುರ್ಗದಲ್ಲಿ ಅಶೋಕ್ ಅವರು ಇದು ರಾಜಕೀಯ ಪ್ರೇರಿತ, BJPಗೂ ಅಥವಾ ಕೇಂದ್ರ ಸರ್ಕಾರಕ್ಕೂ ಈ ಭದ್ರಾ ಮೇಲ್ದಂಡೆ ರೈತರ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ನಾವು ಒಳ್ಳೆ ಭಾಷೆಯಲ್ಲಿ ಅಶೋಕ್ ಅವರಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲೇ ತನಕ ನೀವು ಮಾಡಿರುವಂಥ ಕೆಲಸವನ್ನು ನಾವು ನೋಡಿದ್ದೀವಿ. ಯಾಕೆ ಮೋದಿ ಅವರು ಚಿತ್ರದುರ್ಗಕ್ಕೆ ಬಂದು ಈ ಭಾಗದ ಜನರ ಮತವನ್ನು ಕದೀಲಿಕ್ಕೋಸ್ಕರ ಸುಳ್ಳು ಹೇಳಿ ಹೋದ್ರು. 5,300 ಕೋಟಿ ರೂಪಾಯಿ ನಾವು ಕೇಳಿದ್ವಿ, ಈ ಜಿಲ್ಲೆ ಜನ ಕೇಳಿದ್ವಾ? 5,300 ಕೋಟಿ ರೂಪಾಯಿ ನಾವು ಮಂಜೂರಾತಿ ಕೊಟ್ಟಿದ್ವಿ ಅಂತ ಹೇಳಿದಂಥವರು ಯಾಕೆ ಈಗ 2.5 ವರ್ಷ ಆಗೋಯ್ತು ಆ ಹಣವನ್ನು ಬಿಡುಗಡೆ ಮಾಡಲಿಲ್ಲ? ನೀವು ತೀಟಿಗೋಸ್ಕರ ಜನರನ್ನ ದಾರಿ ತಪ್ಪಿಸಿ ಈ ಥರ ಮಾಡ್ತಾ ಇದ್ದೀರಿ. BJPಯವರು ಹೊತ್ತಿಗೊಂತರ ಒಂದೊಂದು ಮಾತನ್ನು ಆಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ತಕ್ಷಣಕ್ಕೆ ಅಶೋಕ್ ಅವರು ಕ್ಷಮೆ ಕೇಳಬೇಕು ಈ ಜಿಲ್ಲೆಯ ಜನರನ್ನ. ಇಲ್ಲಾಂದರೆ ನೀವು ಮತ್ತೊಮ್ಮೆ ಈ ಜಿಲ್ಲೆಗೆ ಕಾಲಿಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಎಚ್ಚರಿಕೆ. ಈ ಜಿಲ್ಲೆಯ ಜನ ನೀರಿನಿಂದ ಬಸವಳಿದಿದ್ದಾರೆ. ನಿಮಗೆ ಮನುಷ್ಯತ್ವ, ವಿವೇಕ, ವಿಚಾರ ಏನಾದರೂ ಇದ್ದರೆ ಈ ಜಿಲ್ಲೆಯ ಸುತ್ತ ಇರುವಂಥ ಜಿಲ್ಲೆಗಳ ಆರ್ಥಿಕ ಸ್ಥಿತಿ ಮತ್ತು ನಾಗರಿಕರ ಬದುಕಿನ ಸ್ಥಿತಿ ಆಗಿದೆ ಅಂತ ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ಜಿಲ್ಲೆಯ ಜನ ಯಾಕೆ ಬಡತನದಲ್ಲಿ ನಿರಂತರವಾಗಿ ಬೇಯ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾಚಿಕೆ ಆಗೋದಿಲ್ವಾ? 2008ರಲ್ಲಿ ಇದೇ ಚಿತ್ರದುರ್ಗದ ಸ್ಟೇಡಿಯಂನಲ್ಲಿ ಹೇಳಿದ್ರಿ, ನಿಮ್ಮ ಪಕ್ಷದವರು ಮತ್ತೆ ದಳದವರು ಸೇರಿಕೊಂಡು ಇನ್ನು 4 ವರ್ಷದಲ್ಲಿ ನಾವು ನೀರು ಹರಿಸ್ತೀವಿ, ನೀರು ಹರಿಸಿ ನಾವು ಮತಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಕೇಳಿ ನೀವು ಇರಲಿಲ್ಲ ಆ ದಿವಸ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ಜಿಲ್ಲೆಯ ಜನರಿಗೆ ನೀರಿನ ದಾಹ ಹೆಚ್ಚಾಗಿದೆ. ಈ ಜಿಲ್ಲೆಯ ಅಂತರ್ಜಲದ ಅಪವ್ಯಯ ಈ ಜಿಲ್ಲೆಯಲ್ಲಿ ಅಂತರ್ಜಲವನ್ನು ಅಪಾಯದ ಮಟ್ಟವನ್ನು ಮೀರಿ ನಾವು ಬಳಸ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ನೀರು ಹರಿಲೇಬೇಕು. ಈ ವಿಚಾರವಾಗಿ ನಮ್ಮ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳವ್ರ ಜೊತೆಗೆ ನಾವು ಕೂತು ಮಾತಾಡ್ತೀವಿ. ಮುಂದಕ್ಕೆ ಏನೇ ಆದರೂ ಕೂಡ ನಾವು ತೀರ್ಮಾನ ತಗೊಳ್ತೀವಿ. ನಾವು ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೀವಿ. ಈ ಹೋರಾಟಕ್ಕೆ ನಾವು ಸರ್ಕಾರ ಇವತ್ತು ಬರಬೇಕಾಗಿತ್ತು, ದೊಡ್ಡ ನೀರಾವರಿ ಸಚಿವರು ಬರಬೇಕಾಗಿತ್ತು, MD ಬರಬೇಕಾಗಿತ್ತು, ಬರಬೇಕು ಅಂತ ಪತ್ರ ಕೊಟ್ಟಿದ್ದೀವಿ. ಬರದೇ ಹೋದರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಾವು ನಿರ್ಮಾಣ ಮಾಡ್ತಾ ಇದ್ದೀರಿ. 5,300 ಕೋಟಿ ರೂಪಾಯಿಯನ್ನು ನೀವು ಕೊಡದೆ ಹೋದರೆ ಮೋದಿಯವರೇ ನಾವು ಹೇಳ್ತೀವಿ, ಜಂತರ್ ಮಂತರಲ್ಲಿ 5,000ಕ್ಕಿಂತ ಕಡಿಮೆ ಇಲ್ಲದಂಗೆ ಜನ ಬಂದು ನಾವು ಕೋರ್ತೀವಿ. ನಿಮಗೆ ಎಚ್ಚರಿಕೆ ಇರಲಿ. ಈ ಜಿಲ್ಲೆಯ ಜನರ ಜೀವನ ಮರಣದ ಹೋರಾಟ. ಈ ಜಿಲ್ಲೆಯಲ್ಲಿ ತಾರತಮ್ಯದ ನೀರಾವರಿಯನ್ನು ಮಾಡಿದ್ದೀರಿ. ಒಂದು ತಾಲೂಕಿಗೆ, ಹೊಳಲ್ಕೆರೆ ತಾಲೂಕಿಗೆ ಇಡೀ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟಲ್ಲಿ ಡ್ರಿಪ್ಪನ್ನೇ ಅಳವಡಿಸಿಲ್ಲ. ನಿಮಗೆ ನಾಚಿಕೆ ಆಗೋದಿಲ್ವೇನ್ರಿ? ಯಾಕ್ರಿ ತಾರತಮ್ಯ ಮಾಡಿದಿರಿ? ಈ ಜಿಲ್ಲೆಯಲ್ಲಿ ಹೋರಾಟ ಆರಂಭ ಆಗಿದ್ದು ಸಮಗ್ರ ನೀರಾವರಿ ಹೋರಾಟ ಅಂತ. ಈ ತಾರತಮ್ಯದ ನೀರಾವರಿಯನ್ನು ತಕ್ಷಣಕ್ಕೆ ನಿಲ್ಲಿಸಿ. ಇಡೀ ಜಿಲ್ಲೆಯ ಪ್ರತಿ ರೈತನ ಜಮೀನಿಗೆ ನೀರು ಹರಿಲೇಬೇಕು. ಆ ಕಾರಣಕ್ಕೆ ನಾವು ಈ ಜಿಲ್ಲೆಯ ಜನ, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ
ನಿಮ್ಮನ್ನು ಎಲ್ಲೇ ತನಕಾದರೂ ಬೆನ್ನತ್ತಲಿಕ್ಕೆ ತಯಾರಾಗಿದ್ದೀವಿ ಅಂತೇಳಿ ತಮ್ಮ ವಾಹಿನಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರು ತುಂಬಿಸಬೇಕು ಅಂತಂದೇಳಿ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತಂದೇಳಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು 5 ತಾಲೂಕಲ್ಲೂ ನಾವು ಪ್ರತಿಭಟನೆ ಮಾಡಿ, ಧರಣಿ ಮಾಡಿ, ಹೋರಾಟ ಮಾಡಿ, ಅಹೋರಾತ್ರಿ ಧರಣಿಗಳು ಮಾಡಿ ಮತ್ತು ಎಲ್ಲ ತಾಲೂಕು ಬಂದ್ ಮಾಡಿ ಎಲ್ಲ ತಾಲೂಕಿನಿಂದ ಪಾದಯಾತ್ರೆ ಮೂಲಕ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ವಿ. ರಾಜ್ಯ ಸರ್ಕಾರ ಈ ಬರುವ ಬಜೆಟಲ್ಲಿ 5,000 ಕೋಟಿ ಇಡಲೇಬೇಕು ಮತ್ತು ಕೇಂದ್ರ ಸರ್ಕಾರ ಘೋಷಿಸಿರ್ತಕ್ಕಂಥ ಮೋದಿಯವರು ಬಂದು ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡದೆ ಹೋದರೆ ನಾವು ಜಂತರ್ ಮಂತರ್ ಬಂದು ಕೇಂದ್ರ ಸರ್ಕಾರದ ಚಳವಳಿ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಧರಣಿ ಮಾಡಲಿಕ್ಕೆ. ಮತ್ತು ನಮ್ಮ ಜಿಲ್ಲಾ ನೀರಾವರಿ ಸಚಿವರು ಧರಣಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ವಿ. ಧರಣಿ ಸ್ಥಳಕ್ಕೆ ಬರದೇ ಹೋದರೆ ನಾವೀಗ ಜೈಲು ಬರೋ ಚಳವಳಿ ತೀರ್ಮಾನ ತಗೊಳ್ತೀವಿ. ರೈತರು ಎಲ್ಲರೂ ಪೂರ್ವ ಜಿಲ್ಲೆಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದೆಯಲ್ಲ ಇದ್ರ ಬಗ್ಗೆ? ಈ ಜಿಲ್ಲೆಯ ರಾಜಕಾರಣಿಗಳು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ಭದ್ರಾ ಮೇಲ್ದಂಡೆ ವೀಕ್ಷಣೆ ಮಾಡಕ್ಕೆ ಹೋಗಿ ಬಂದಷ್ಟು ಬಿಟ್ಟರೆ ಇದುವರೆಗೂ ಯಾವುದೇ ಪ್ರಗತಿ ಆಗಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಡೀ ಜಿಲ್ಲೆಗೆ 5 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಸರ್ಕಾರದ ಮೇಲೆ ಇದುವರೆಗೂ ಬಜೆಟಲ್ಲಿ ಹಣ ಬಿಡುಗಡೆ ಮಾಡಿ ಅಂತ ಯಾವ ಶಾಸಕರು ಕೇಳಿಲ್ಲ. ಕೂಡಲೇ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರು ರಾಜ್ಯ ಸರ್ಕಾರದಿಂದ 5,300 ಕೋಟಿ ಹಣ ಬಿಡುಗಡೆ ಮಾಡದೆ ಹೋದರೆ ಎಲ್ಲ ರಾಜೀನಾಮೆ ಕೊಡಬೇಕು. ಪ್ರತಿಯೊಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಬರಬೇಕು. ಎಲ್ಲ ತಾಲೂಕಿನಲ್ಲಿ ಶಾಸಕರ ಮನೆ ಮುಂದೆ ನಾವು ಚಳವಳಿಯನ್ನು ಶುರು ಮಾಡ್ತೀವಿ. ನೀರು 5,000 ಕೋಟಿ ಹಣ ಇತ್ತೇ ಹೋದ್ರೆ ಅಂತಂದೇಳಿ ನಾವು ವಾಹಿನಿ ಮುಖಾಂತರ ಎಲ್ಲ ಶಾಸಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.